ಏನೇನೋ ಕಷ್ಟಗಳನ್ನು ಹೇಳ್ಕೊಂಡು ಬರ್ತಾರೆ, ಹೊರ ರಾಜ್ಯದಿಂದ ಎಲ್ಲ ಬರ್ತಾರೆ. ಸೊ ಇಂಥ ಲಕ್ಷಾಂತರ ಭಕ್ತರು ಬರುವಾಗ ಯಾವುದಾದ್ರೂ ಒಂದು ಘಟನೆ ನಿಮ್ಮನ್ನ ತುಂಬ ಕಾಡಿದ್ಯಾ? ಈ ಕಳೆದ ಒಂದು 4-5 ದಿವಸಗಳ ಹಿಂದೆ ಒಂದು ಪರಿವಾರ ಬಂತು. ಈ ಪರಿವಾರ ಹೇಗಿತ್ತಪ್ಪ ಅಂದರೆ, ಮುದ್ದಾದಂಥ ಸಂಸಾರ. ವ್ಯಕ್ತಿ ಸುಮಾರು 5 ವರ್ಷ 6 ವರ್ಷಕ್ಕೆ ಒಂದು ಸತಿ ತನ್ನ ಊರಿಗೆ ಬರ್ತಾನೆ. ಆತನ ಕೆಲಸ ಏನು ಅಂತ ನಾನು ನಿಮಗೆ ಹೇಳೋದಿಲ್ಲ, ಯಾಕೆಂದರೆ ಕೆಲವಷ್ಟು ಈ ವೇದಿಕೆಯಲ್ಲಿ ಹೇಳೋದು ನನಗೆ ಸಮಂಜಸ ಅನ್ಸಲ್ಲ. ಆದರೆ 3-4 ವರ್ಷಕ್ಕೆ ಒಂದು ಸತಿ ಬಂದು ಹೋಗ್ತಾನೆ. ಆದರೆ ಬಂದರೂ 2 ತಿಂಗಳು 3 ತಿಂಗಳು ಆತನ ಆ ಪರಿಸರದಲ್ಲಿ ಇರ್ತಾನೆ. ಇರುವಂಥ ಕಾಲ, ಪರಿಸರದಲ್ಲಿ ನೆಮ್ಮದಿಯಾಗಿರುವಂಥ ಕಾಲ. ಆತನಿಗೆ ಮೊದಲು ಒಂದು ಹೆಣ್ಣಿರುತ್ತೆ, ಅದಾದಮೇಲೆ ಒಂದು ಗಂಡು ಸಂತಾನ ಆಗುತ್ತೆ. ಆದರೆ ಗಂಡು ಸಂತಾನ ಆದಮೇಲೆ, ಗಂಡು ಸಂತಾನ ಗರ್ಭವತಿ ಅಂತ ಗೊತ್ತಾದ ನಂತರ ಆತ ತನ್ನ ಡ್ಯೂಟಿಗೆ ಹೊರಡ್ತಾನೆ. ಅದಾದಮೇಲೆ ಗಂಡು ಸಂತಾನ ಡೆಲಿವರಿ ಆದಮೇಲೆ ಒಂದು ಸತಿ ಬರ್ತಾನೆ. ಡೆಲಿವರಿ ಅಂತ ಆದಮೇಲೆ ಬಂದು ಇದು ಸಂತಾನ ನಂದಲ್ಲ ಅಂತಾನೆ. ಈಗ ಆ ಮಗುಗೆ 9 ವರ್ಷ ಇರ್ಬೋದು ಅನ್ಸುತ್ತೆ. ಆದರೆ ಆ ತಾಯಿ ಇವತ್ತು ಗೊಳೋ ಅಂತಾಳೆ. ಸುಮಾರು ಒಂದು 5 ವರ್ಷದಿಂದ ಆ ತಾಯಿಯನ್ನ ಪ್ರತಿನಿತ್ಯ ಒಲೆಲಿಟ್ಟು ತೆಗಿತಾನ. ಅವನ ಉದ್ದೇಶ ಏನಂದರೆ, ಈ ಸಂತಾನ ನಂದಲ್ಲ ಅಂತ. ಇದಕ್ಕಾಗಿ ಯಾವ ಟೆಸ್ಟ್ಗಳನ್ನು ಮಾಡಬಾರ್ದು ಆ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ ತನಗೆ ಇನ್ನೂ ಈಗಲೂ ಆತ್ಮತೃಪ್ತಿ ಇಲ್ಲ. ಅವನು ಹೇಳೋದು ಒಂದೇ ಮಾತು, ಇದು ನಂದಲ್ಲ ಅಂತ. ಟೆಸ್ಟ್ ಮಾಡಿಸಿದ್ರು ಕೂಡ DNA ಟೆಸ್ಟ್ ಆದ್ರೂ ಈ ಮಗು ನಂದಲ್ಲ ಅಂತ ಹೇಳ್ತಾರೆ. ಏನ್ ಮನಸ್ಥಿತಿ ಗುರೂಜಿ ಅದೆಲ್ಲ? ಅದೇ ಮಗುನ ಊರ್ನವರು ಅಥವಾ ಹಿರಿಯರು 4 ಜನ ಎಲ್ಲ ಕೂಡಿಸಿ ಪಾಠ ಹೇಳಿ, ನಿನ್ನ ಜೀವನ ಇದೆಲ್ಲ ತಪ್ಪು ಮಾಡ್ತಿದ್ಯಾ, ನೀನಿರುವಂಥ ಒಂದು ಒಳ್ಳೆ ಪೋಸ್ಟಲ್ಲಿ ಇದೆಯಾ, ನೀನು ಇಂಥ ಕೆಲಸ ಮಾಡಬಾರ್ದು, ಸಮಾಜಕ್ಕೆ ಮಾದರಿಯಾಗಿರ್ಬೇಕಾದಂಥ ಒಂದು ಸಂಸಾರ ನಿಂದಾಗಬೇಕು ಅಂದರೆ, ಒಂದು ದಿವಸ ಉಪಾಯವಾಗಿ ಮಗುನ ಜೋಪಾನವಾಗಿ ಕರ್ಕೊಂಡು ಒಂದಷ್ಟು ದೂರದಲ್ಲಿ ಕಟ್ಟಿಸ್ತಾ ಇರ್ತಕ್ಕಂಥ ಒಂದು ಹೊಸ ಮನೆ, ಆ ಮನೆಯ ಸಂಪಿಗೆ ಹೋಗಿ ಹಾಕಿಕೊಂಡು ನೀರು ತುಂಬಿರುತ್ತೆ, ಸಂಪಲ್ಲಿ ಹಾಕಿ ಎಡಗಾಲಲ್ಲಿ ಹಿಂಗೆ ಅದುಮ್ತಾ ಇರ್ತಾನೆ. ಅಲ್ಲಿ ಯಾರೋ 4-6 ಜನ ನೋಡಿ ಓಡಿ ಬಂದು ಏನು ಈ ಕಾಲ ಹಿಂಗೆ ಆಪ್ರೇಟ್ ಮಾಡ್ತಿದ್ದಾನೆ ಅಂತ ನೋಡಿದಾಗ ಆ ಮಗು ಒಳಗಡೆ ಇರುತ್ತೆ. ಸಡನ್ನಾಗಿ ಮಗುನ ಮೇಲೆ ಕೆತ್ತಿ ಇನ್ನೊಂದು 1 ಸೆಕೆಂಡ್ ಇದ್ರೆ ಮಗು ಪ್ರಾಣ ಹೋಗ್ಬಿಡ್ತಿತ್ತು. ಆವಾಗ ಹೊಟ್ಟೆಗೆ ನೀರು ಕುಡಿದಿರ್ತಕ್ಕಂಥ ಮಗು ನೀರು ಆಚೆ ತೆಗೆದು ಮಗು ಬದುಕಿದೆ. ಆತ ಹೇಳೋದು ಒಂದೇ, ಈ ಮಗುನ ಸಾಯಿಸಿ ನೀನು ಮನೆಗೆ ಬಂದರೆ ನಿನ್ನ ಜೊತೆ ಸಂಸಾರ ಮಾಡ್ತೇನೆ, ಮಗುನ ಇಟ್ಕೊಂಡು ನೀನು ಬಂದರೆ ನಿಮ್ಮಿಬ್ಬರನ್ನೂ ಸಾಯಿಸ್ತೀನಿ, ಯಾವ್ದು ಬೇಕೋ ಆಯ್ಕೆ ಮಾಡ್ಕೋ ಅಂತ ಹೇಳಿ. ಗರ್ಭ ಸೀಳ್ಕೊಂಡು ಹೊಟ್ಟೆ ಸೀಳಿ ತೆಗೆದಿರ್ತಕ್ಕಂಥ ಮಗು ಬೇಕಾ, ಅಥವಾ ನನ್ನ ಗಂಡ ಅಂತ ಅವಳು ಜೀವನ ಉಳಿಸ್ಕೋಬೇಕಾ? ಆನಂದ್ ಗುರೂಜಿಯವರು ಹೇಳ್ತಾರೆ, ಎಷ್ಟೇ ಕಷ್ಟ ಆದರೂ ಗಂಡದ ಮನೇಲಿ ಬದುಕಬೇಕು ಅಂತ. ಆನಂದ್ ಗುರೂಜಿ ಮಾತು ಕೇಳಬೇಕಾ, ಅಥವಾ ಆನಂದ್ ಗುರೂಜಿ ಮಾತು ಕೇಳ್ಕೊಂಡು ನನ್ನ ಈ ಮಗುನ ಎಲ್ಲಾದರೂ ಬೆಂಕಿ ತೊಗೊಂಡು ಹಾಕಬೇಕಾ? ನಾನು ಏನು ಮಾಡಿ ಇದಕ್ಕೆ ಆನಂದ್ ಗುರೂಜಿನೇ ಪರಿಹಾರ ಕೊಡಲಿ ಅಂತ ನನ್ನ ಹುಡ್ಕೊಂಡು ಬಂದರೆ, ಈ ಸಮಸ್ಯೆ ನನ್ನ ಮುಂದೆ ಬಂದು ಕೂತ್ಕೊಂಡಾಗ ನಾನು ನೀನು ನಂಬಲ್ಲಮ್ಮ, ಸುಮಾರು ಅರ್ಧ ಗಂಟೆ ದೇವ್ರ ಮುಂದೆ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಒಂದು ಮಗು ಇಲ್ಲ ಅಂತ ಒದ್ದಾಡುವಂಥ ಕುಟುಂಬಗಳು ಸಾಕಷ್ಟಿದೆ. ಆದರೆ ಒಂದು ಗಂಡು ಮಗುನ, ಅದು ಚೆನ್ನಾಗಿರ್ತಕ್ಕಂಥ ಮಗು, ರೂಪಲಾವಣ್ಯ ಇರ್ತಕ್ಕಂಥ ಮಗು, ಅವ್ರ ತಂದೆ ಏನು ಕಲರ್ ಇದ್ದಾರೋ, ಅವ್ರ ತಂದೆ ಯಾವ ರೀತಿ ಇದ್ದಾರೋ ಆ ಥರ ಇದ್ದಾರೆ, ಅಷ್ಟು ಚೆನ್ನಾಗಿರೋ ಮಗು. ಆದರೆ ಮಗು ನನಗೆ ಬೇಡ, ಮಗುನ ಕಳಿಸು. ಕೊನೆಗೆ ನಾನೊಂದು ತೀರ್ಮಾನ ಹೇಳಿದೆ, ನಿನಗೆ 2-3 ಆಪ್ಷನ್ ಕೊಡ್ತೀನಮ್ಮ. ಒಂದು, ನಿನ್ನ ಸಂಸಾರ ಉಳಿಬೇಕು, ಈಗ ತಕ್ಷಣಕ್ಕೆ ಅವನಲ್ಲಿರುವಂಥ ಆ ಮನಸ್ಥಿತಿ ಮುಂದಕ್ಕೇನೋ ಬದಲಾವಣೆ ಆಗ್ಬೋದೇನೋ, ಅದಕ್ಕಾಗಿ ನೀನು ಕಾತುರದಿಂದ ನೀನು ಕಾಯಬೇಕಾದ ಧರ್ಮ ಇದೆ. ಯಾಕೆಂದರೆ ಇಲ್ಲಿ ನೀನು ಗಂಡನ ಬಿಡೋಂಗಿಲ್ಲ. ಆ ಪರಿಸ್ಥಿತಿ ಹೇಗಿದೆ ಅಂದರೆ, ಅವನ ಅನುಮಾನ ಹೇಗಿದೆ ಅಂದರೆ, ಆತನ ತಂದೆ ಜೊತೆ 2 ಹೊತ್ತು ಸರಿಯಾಗಿ ಮಾತಾಡಿಬಿಟ್ರೆ ನಮ್ಮಪ್ಪನಿಗೂ ನಿನಗೆ ಏನು ಸಂಬಂಧ ಅಂತ ಕೇಳ್ತಾನೆ. ತಂದೆಗೆ ಊಟ ಹಾಕಿ ತಂದೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಬಡಿಸ್ಬೇಕಾದ್ರೆ ಮಾವನಿಗೆ, ನಮ್ಮಪ್ಪನಿಗೂ ನಿನಗೇನು ಸಂಬಂಧ, ಅಷ್ಟೊತ್ತು ಕೂತು ಮಾತಾಡ್ತಿದ್ಯಾ ಅಂತಕ್ಕಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ, ನೀನು ನಾಳೆ ಸಮಾಜದಲ್ಲಿ ಹೋಗಿ ಒಂದು ಅರ್ಧ ಕೆಜಿ ಅಕ್ಕಿ ತರಲಿಕ್ಕೆ ಅಂಗಡಿಗೆ ಹೋದರೆ ಅಂಗಡಿಯವನಿಗೂ ನೀನು ಕಟ್ಟಿದ್ರೆ ಏನು ಮಾಡ್ತೀನಿ? ಇದೆಲ್ಲ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನೋಡಿ. ಅಂತಹ ಪರಿಸ್ಥಿತಿಯಲ್ಲಿ ನಾನು ಹೇಳಿದೆ, ಆ ಮಗುನ ಕನ್ನೇರಿ ಆಶ್ರಮ ಇದೆ ಅಥವಾ ನಮ್ಮ ರಾಮಚಂದ್ರಪುರ ಮಠದ ಆಶ್ರಮ ಇದೆ, ಎರಡಕ್ಕೂ ಮೀರಿರತಕ್ಕಂಥದ್ದು ನಂದು ದೊಡ್ಡ ಆಶ್ರಮ ಅಲ್ಲ. ಆದರೆ ನಿನ್ನ ಮಗುನ ಸಾಕ್ಲಿಕ್ಕೆ ಆಗದಿರಲ್ಲ, ಅವ್ನು ಇಲ್ಲೇ ಸುತ್ತಮುತ್ತ ಎಲ್ಲನೂ ಒಂದು ಸ್ಕೂಲ್ಗೆ ನಂಗೆ ಶಾಲೆಗೆ ಕಳಿಸ್ಕೊಡ್ತೇನೆ, ಇಲ್ಲಿ ಆದರೂ ಬಿಡು, ಅಥವಾ ನೀನೆಲ್ಲರೂ ಬಿಡು. ಒಂದಷ್ಟು ದಿವಸ ನೀನು ಗಂಡನ ಮನಸ್ಸನ್ನು ಸರಿಪಡಿಸ್ಕೊ, ಗಂಡನ ಮನಸ್ಸನ್ನು, ಅವನಲ್ಲಿರ್ತಕ್ಕಂಥ ಮನಸ್ಸಲ್ಲಿರ್ತ ಆ ಆಕ್ರೋಶವನ್ನು ತಿಳಿಪಡಿಸು. ನಿನ್ನ ಸಂಸಾರ ಸರಿ ಹೋದ್ಮೇಲೆ ನಿನ್ನ ಮಗು ನೀನು ಕರ್ಕೊಂಡು ಹೋಗು, ಅಥವಾ ಅಲ್ಲಿ ಆದರೂ ಬಿಡು. ಒಳ್ಳೆ 64 ವಿದ್ಯೆಗಳು ಹೇಳ್ಕೊಡ್ತಾರೆ. ಎರಡೂ ನಾನು ಹೇಳಿದಂಥದ್ದು ಕನ್ನೇರಿ ಮಠ ಮತ್ತು ರಾಮಚಂದ್ರಪುರ ಮಠದಲ್ಲಿ 64 ವಿದ್ಯೆಗಳು ಹೇಳ್ಕೊಡುವಂಥ ಅದ್ಭುತವಾದಂಥ ವಿಜ್ಞಾನಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಅಲ್ಲಿನ ಉಪಾಧ್ಯಾಯರಿದ್ದಾರೆ, ಅಲ್ಲಿ ಕರ್ಕೊಂಡೋಗಿ ಬಿಡಮ್ಮ ಅಂತ ಹೇಳಿದ್ರು. ಆಕೆ ಹೇಳೋ ಮಾತು ಒಂದೇ, ನನ್ನ ಮಗ ಬದುಕಿದ್ರೆ ನೀನು ಮನೆಗೆ ಬರಬೇಡ ಅಂತ ಏನಲ್ಲ, ನಾನು ಏನು ಮಾಡಲಿ ಗುರುಗಳು? ಆಗ ಒಂದು ಸಣ್ಣ ಪರಿಹಾರವನ್ನು ಹೇಳಿ ದೇವ್ರ ಮೇಲೆ ಭಾರ ಹಾಕಿ, ಇನ್ನು 2ನೇ ಮಾತು ನಾನು ಆಡೋಂಗಿಲ್ಲ, ಯಾಕೆಂದರೆ ನನ್ನ ಲಿಮಿಟ್ಸ್ ಅಷ್ಟೇ ಇರುತ್ತೆ, ಅದಕ್ಕೆ ನಾನು ಅಷ್ಟು ಪಾಠ ಹೇಳಿ ನೀನು ಹೊರಟು ಬರಮ್ಮ ಅಂತ ಕಳಿಸ್ತೀನಿ. ಇದು ಕಳೆದ 3-4 ದಿವಸ ಹಿಂದಿನ ಮಾತು.